ಬೇಸಿಗೆಯಲ್ಲಿ ನೀರಿಲ್ಲ ಅಂದ್ರೆ ಪಂಚಾಯಿತಿಗೆ ಅಥವಾ ನಗರಸಭೆಗೆ ಹಿಡಿಶಾಪ ಹಾಕೋದು ಸಾಮಾನ್ಯ. ಆದರೆ ಈತ ನೀರಿಗಾಗಿ ಮತ್ತೊಬ್ಬರಿಗೆ ಮೊರೆ ಹೋಗಲಿಲ್ಲ. ತಾನೇ ಭೂಮಿಯೊಳಗೆ ನೀರು ಹುಡುಕುವ ಕೆಲಸ ಮಾಡಿದ, ಅದರಲ್ಲಿ ಯಶಸ್ವಿಯೂ ಆದ. 16 ದಿನದ ಸತತ ಶ್ರಮದ ಬಳಿಕ ಗಂಗೆಯನ್ನು ಒಲಿಸಿಕೊಂಡ ಆಧುನಿಕ ಭಗೀರಥನ ಕಥೆ ಇದು. ಇವನ ಸಾಹಸ ಗಾಥೆ ಕೇಳಿದ್ರೆ ನೀವೇ ದಂಗಾಗ್ತೀರಾ. ಒನ್ ಮ್ಯಾನ್ ಆರ್ಮಿ ಕೆಲಸ ಹೇಗಿದೆ ನೀವೇ ನೋಡಿ. ಭಾರೀ ಗಾತ್ರದ ಯಂತ್ರಗಳನ್ನ ತಂದು ಸಲೀಸಾಗಿ 1000 ಅಡಿ ಕೊರೆದು ನೀರು ಪಡೆಯೋ ಈ ಕಾಲಘಟ್ಟದಲ್ಲಿ ಸ್ವಂತ ಶ್ರಮದಿಂದ ಏಕಾಂಗಿಯಾಗಿ ಬಾವಿ ತೋಡಿದ ಈ ಭಗೀರಥನನ್ನ ನೋಡಿ. ಈತನ ಹೆಸರು ಭುವನೇಶ ಗೌಡ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಮುಂಡ್ಕೂರು ಗ್ರಾಮದ ಸಚ್ಚರಿಪೇಟೆಯ ನಿವಾಸಿ. ವೃತ್ತಿಯಲ್ಲಿ ಓರ್ವ ಸಾಮಾನ್ಯ ಕೂಲಿ ಕಾರ್ಮಿಕ. ಕಳೆದ ಕೆಲವು ವರ್ಷಗಳಿಂದ ನೀರಿನ ಸಮಸ್ಯೆಯಿಂದ ರೋಸಿ ಹೋಗಿದ್ದ ಭುವನೇಶ್ ಕಷ್ಟದಲ್ಲಿ ಒಂದು ಸೈಟ್ ಖರೀದಿ ಮಾಡಿದ್ರು. ಇದೇ ಸೈಟ್ನಲ್ಲಿ ಮನೆ ಕಟ್ಟೋಕೆ ಶುರು ಮಾಡಿದಾಗ ನೀರಿನ ಸಮಸ್ಯೆ ಎದುರಾಯಿತು. ಆಗ ಭುವನೇಶ್ಗೆ ಹೊಳೆದಿದ್ದು ತಾನೇ ಸ್ವಂತ ಶ್ರಮದಿಂದ ಬಾವಿ ತೋಡೋ ಉಪಾಯ. ಬೆಳಗ್ಗೆಯಿಂದ ಸಂಜೆಯವರೆಗೆ ಕೂಲಿ ಕೆಲಸ ಮಾಡಿ ಸಂಜೆಯ ಹೊತ್ತಿಗೆ ಕ್ಯಾಂಡಲ್ ಮತ್ತು ಮೊಬೈಲ್ ಟಾರ್ಚ್ನಲ್ಲಿ ಮಣ್ಣು ಅಗೆದು ಕೆಲಸ ಶುರು ಮಾಡಿಯೇ ಬಿಟ್ಟು ಏಣಿ ಮೂಲಕ ಬುಟ್ಟಿಯಲ್ಲಿ ಮಣ್ಣು ತುಂಬಿಸಿ ಹೊತ್ತು ತಂದು ಸತತ 16 ದಿನದಲ್ಲಿ ಅಂತರ್ಜಲ ಚಿನುಕಿತು. ಮೇನದ ಬೆತ್ತ ಇಟ್ಕೊಂಡು ಮೊಬೈಲ್ನ ಚಾರ್ಜರ್ ಇಟ್ಕೊಂಡು ನಾನು ಸ್ವಲ್ಪ ಹೊತ್ತು ಅಂದರೆ 5:30 ಇಂದ 7:30 ತನಕ ಅಷ್ಟೇನು ಕತ್ತಲ ಇರುವುದಿಲ್ಲ. ಸ್ವಲ್ಪ ನಾನು ಅಗಿದ ಮಣ್ಣು ಜಾಸ್ತಿ ಇದ್ದರೆ ಒಂದು ಕ್ಯಾನ್ಲಿ ಬತ್ತಿ ಇಟ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಮತ್ತು ಸ್ವಲ್ಪ ಸಾಕಾಗ್ತದೆ, ಆದರೆ ಎಂತ ಹಿಡಿದ ಕೆಲಸವನ್ನು ಒಂದು ನಿಲ್ಲಿಸಬಾರ್ದಂತೇಳಿ, ಅಂದರೆ ಬಾವಿ ಸ್ಟಾರ್ಟ್ ಮಾಡಿದ ನಂತರ ಒಂದು ದಿವಸ ಕೂಡ ನಿಲ್ಲಿಸಲಿಕ್ಕೆ ಬಾರ್ದಂತೆ. ನಿಂತರೆ ಅದು ಹೊಸರು ಸ್ವಲ್ಪ ಅಡಿ ಹೋಗ್ತದೆ. ಅದೇ ಕಾರಣ ಹಠ ಇಟ್ಟುದು 16 ದಿವಸದಲ್ಲಿ ಡೈಲಿ ಕೆಲಸ ಮಾಡಿ ಒಂದು ನೀರು ಸಿಕ್ಕಿದ್ದು. ಭುವನೇಶ್ ಶಾಲಾ ದಿನಗಳಲ್ಲಿ ತಂದೆಯೊಂದಿಗೆ ಬಾವಿ ಕೆಲಸಕ್ಕೆ ಹೋಗಿತ್ತಂತೆ. ಈ ಅನುಭವದಿಂದ ತಾನೇ ಸ್ವಂತ ಬಾವಿ ತೋಡಿ ನೀರು ಪಡೆಯುವಲ್ಲಿ ಸಹಕಾರಿಯಾಗಿದೆ. ಪ್ರತಿದಿನ ಕೂಲಿ ಕೆಲಸ ಮಾಡಿ ಮನೆಗೆ ಬಂದು ರೆಸ್ಟ್ ಮಾಡುವುದರ ಬದಲು ಭುವನೇಶ್ ಮಾಡ್ತಿದ್ದದ್ದು ಬಾವಿ ತೋಡೋ ಕೆಲಸ. ತಾನೇ ಮಣ್ಣು ಅಗೆದು ತಾನೇ ಹೊತ್ತು ಏಣಿಯ ಮೂಲಕ ಬರುವಾಗ ಕರುಳು ಕಿತ್ತು ಬರ್ತಾ ಇತ್ತು ಅಂತಾರೆ ಭುವನೇಶ್ ಸ್ನೇಹಿತರು. ಏನಂದರೆ ಒಬ್ಬನೇ ಮಾಡುವ ಒಂದು ಬಾವಿ ತೋಡಬೇಕಾದ್ರೆ ಎಷ್ಟೋ ಕಾರ್ಮಿಕರು ಬೇಕು. ಅಂಥದ್ರಲ್ಲಿ ಇಂಥ ಒಂದು ಸಾಧನೆ ಮಾಡಿದಂದರೆ ಬಹಳ ಮೆಚ್ಚುವಂಥದ್ದು ವಿಷಯ. ಯಾಕಂದರೆ ಈ ಒಂದು ಬಾವಿ ತೋಡಕ್ಕೆ 4-5 ಜನ ಬೇಕು. ಅಂಥದ್ರಲ್ಲಿ ಇಷ್ಟು ಕೆಲಸವನ್ನು ಮಾಡಿ ಒಬ್ಬರೇ ಮಾಡಿದಂದರೆ ಬಹಳ ನಮಗೆ ಖುಷಿಯಾಗೋ, ನಮ್ಮ ಒಂದು ಊರಿಗೆ ಒಂದು ಹೆಮ್ಮೆ ಆಗ್ತದೆ ಈ ವ್ಯಕ್ತಿಯನ್ನು ನೋಡುವಾಗ. ಕುಡಿಯೋ ನೀರಿನ ಸಮಸ್ಯೆಯಿಂದ ತಾನೇ ಪರಿಹಾರ ಕಂಡುಕೊಂಡ ಭುವನೇಶ್ ಪಕ್ಕದ 3 ಮನೆಗಳಿಗೂ ಇದೇ ಬಾವಿಯಿಂದ ನೀರು ಪೂರೈಕೆ ಮಾಡ್ತಾ ಇದ್ದಾರೆ. ಇವರ ಈ ಸಾಧನೆ ನಿಜಕ್ಕೂ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದು ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಲ್ಲ ನ್ಯೂಸ್ 24x7.